ನಮಸ್ಕಾರ. ಇವತ್ತು ನಾವು ಕೇಳುವಕ್ಕೆ ಹೊರಟಿರೋದು ಒಂದು ಸರಳವಾದ ಕಥೆ. ಆದರೆ ಅದರೊಳಗಿನ ಸಂದೇಶ ನಮ್ಮ ಯೋಚನಾ ಲಹರಿಯನ್ನೇ ಬದಲಿಸಬಲ್ಲದು. ಗಿಳಿ ಮತ್ತು ಮಾವಿನ ಮರ. ಇದು ಬರೀ ಒಂದು ಕಥೆ ಅಷ್ಟೇ ಅಲ್ಲ, ಇದು ಭರವಸೆ ಮತ್ತೆ ಮರುಹುಟ್ಟಿನ ಒಂದು ಅದ್ಭುತ ಪಯಣ. ಬನ್ನಿ, ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಈ ಇಡೀ ಕಥೆಯ ತಿರುಳಿರೋದೇ ಒಂದು ಪ್ರಶ್ನೆಯಲ್ಲಿ. ಅದೇನಂದ್ರೆ, ಒಂದು ಪುಟ್ಟ ಗಿಳಿ ಮತ್ತೆ ಒಂದೇ ಒಂದು ಬೀಜ. ಇವುಗಳಿಂದ ಪೂರ್ತಿ ಒಣಗಿ ಹೋಗಿರೋ ಒಂದು ನದಿಗೆ ಮತ್ತೆ ಜೀವ ಕೊಡೋಕ್ ಸಾಧ್ಯನಾ? ಇದು ಸುಮ್ಮನೆ ಕೇಳೋ ಪ್ರಶ್ನೆ ಅಲ್ಲ, ನಮ್ಮ ಇಡೀ ಕಥೆಯ ಕೇಂದ್ರ ಬಿಂದು ಇದೆ. ನೋಡೋಣ ಬನ್ನಿ, ಉತ್ತರ ಏನ್ ಸಿಗತ್ತೆ ಅಂತ. ಕಥೆ ಶುರುವಾಗೋದೇ ಒಂದು ಸಣ್ಣ ಬೀಜದಿಂದ. ಇದು ಒಂದು ಬೀಜದ ಪಯಣ. ಒಂದು ಗಿಳಿಯ ಅಚಲವಾದ ನಂಬಿಕೆಯಿಂದ ಅಸಾಧ್ಯ ಅಂತ ಅನ್ಸಿದ್ದು ಹೇಗೆ ಸಾಧ್ಯವಾಯಿತು ಅನ್ನೋದರ ಮೊದಲ ಹೆಜ್ಜೆ ಇದು. ಒಮ್ಮೆ ಕಣ್ಣು ಮುಚ್ಚಿ ಊಹಿಸ್ಕೊಳ್ಳಿ. ಒಂದು ಕಾಲದಲ್ಲಿ ತುಂಬಿ ಹರಿತಿದ್ದ ನದಿ ಈಗ ಬರೀ ನೆನಪು. ಎಲ್ಲೆಲ್ಲೂ ಬರೀ ಬಿರುಕು ಬಿಟ್ಟ ನೆಲ, ಕಣ್ಣು ಹಾಯಿಸಿದಷ್ಟು ದೂರ ಬೂದಿ ಬಣ್ಣದ ಮರಳು ಅಷ್ಟೇ. ಜೀವ ಅನ್ನೋದರ ಯಾವ ಕುರುಹೂ ಕೂಡ ಇಲ್ಲ. ಭರವಸೆ ಸತ್ತು ಹೋದ ಜಾಗದ ಹಾಗೆ ಕಾಣಿಸ್ತಿತ್ತು ಅದು. ಆದ್ರೆ ನೋಡಿ, ಆ ಮರಳುಗಾಡಿನ ಮೌನವನ್ನ ಮುರಿಯೋಕೆ ಎಲ್ಲೋ ದೂರದಿಂದ ಗಾಳಿಯಲ್ಲಿ ತೇಲಿ ಬಂತು ಒಂದೇ ಒಂದು ಸಣ್ಣ ಮಾವಿನ ಬೀಜ. ಆ ದೊಡ್ಡ ಬರಡು ಭೂಮಿಯಲ್ಲಿ ಅದು ಎಷ್ಟು ಚಿಕ್ಕದಾಗಿ ಕಾಣ್ತಿತ್ತು ಅಂದ್ರೆ ಅದೊಂದು ದೊಡ್ಡ ಬದಲಾವಣೆಯ ಮುನ್ನುಡಿ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಇಲ್ಲೇ ನೋಡಿ, ಗಿಳಿಯ ದೈನಂದಿನ ಕೆಲಸ ಶುರುವಾಗಿದ್ದು. ಆದ್ರೆ ಕೆಲಸ ನೋಡೋಕೆ ಸರಳವಾಗಿ ಕಂಡ್ರೂ ಅದೊಂದು ತಪಸ್ಸಿನಂತಿತ್ತು. ಪ್ರತಿದಿನ ಒಂದಿನಾನು ತಪ್ಪಿಸದೆ ತನ್ನ ಪುಟ್ಟ ಮಡಕೆಯಲ್ಲಿ ನೀರು ಹೊತ್ತಂದು ಆ ಬೀಜಕ್ಕೆ ಉಣಿಸೋದು. ಇದು ಒಂದೆರಡು ದಿನದ ಕೆಲಸ ಆಗಿರಲಿಲ್ಲ. ಬದಲಿಗೆ ಅದೊಂದು ಅಚಲವಾದ ಸಂಕಲ್ಪ, ಒಂದು ನಿರಂತರತೆಯ ಪ್ರತೀಕವಾಗಿತ್ತು. ಹಾಗಾದ್ರೆ ಆ ಗಿಳಿಯ ದೈನಂದಿನ ತಪಸ್ಸಿಗೆ ಏನಾದ್ರೂ ಫಲ ಸಿಕ್ತಾ? ಖಂಡಿತ ಸಿಕ್ತು. ಅದು ಜೀವದ ಕೊಡುಗೆಯಾಗಿ ಹೊರಹೊಮ್ಮಿತು. ಒಂದು ಸಣ್ಣ ಪ್ರಯತ್ನ ಹೇಗೆ ಇಡೀ ಪ್ರಕೃತಿಯನ್ನೇ ಬದಲಿಸಬಲ್ಲದು ಅನ್ನೋದಕ್ಕೆ ಸಾಕ್ಷಿಯಾಗೋ ಸಮಯವಿದು. ನೋಡಿ, ಈ ಬದಲಾವಣೆ ಒಂದೇ ರಾತ್ರಿಯಲ್ಲಾಗಿದ್ದಲ್ಲ. ದಿನಗಳು ವಾರಗಳು ತಿಂಗಳುಗಳಾದು. ಆ ಬೀಜ ನಿಧಾನವಾಗಿ ಮೊಳಕೆ ಒಡೆದು ಒಂದು ಪುಟ್ಟ ಸಸಿಯಾಗಿ ಆಮೇಲೆ ಒಂದು ಬಲಿಷ್ಠ ಗಿಡವಾನಿ ಬೆಳೆತು. ವರ್ಷಗಳೇ ಉರುಳಿ ಹೋದು. ಆ ಗಿಳಿಯ ಶ್ರದ್ಧೆಯ ಫಲವಾಗಿ ಒಂದು ದೊಡ್ಡ ಮಾವಿನ ಮರ ಆ ಬರಡು ನೆಲದಲ್ಲಿ ತಲೆ ಎತ್ತಿ ನಿಂತಿತ್ತು. ಅದರ ನೆರಳಿನಲ್ಲೇ ಇಡೀ ನದಿ ಪಾತ್ರ ಮತ್ತೆ ಜೀವಂತವಾಗೋಕೆ ಶುರುಮಾಡಿತ್ತು. ಅಬ್ಬಾ, ಆ ಒಂದು ಬೀಜ ಮಾಡಿದ ಪವಾಡವನ್ನು ನೋಡಿ. ಈಗ ಆ ಬರಡು ನೆಲ ಒಂದು ಸ್ವರ್ಗದ ಹಾಗೆ ಆಗಿದೆ. ಬಣ್ಣ ಬಣ್ಣದ ಹಕ್ಕಿಗಳ ಚಿಲಿಪಿಲಿ, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರೋ ನದಿ, ಇದೆಲ್ಲದರ ಮಧ್ಯೆ ಆ ಗಿಳಿ ತಾನು ಸೃಷ್ಟಿಸಿದ ಈ ಜೀವಂತ ಅದ್ಭುತದ ಕೆಳಗೆ ತುಂಬಾನೇ ಹೆಮ್ಮೆಯಿಂದ, ತೃಪ್ತಿಯಿಂದ ವಿಶ್ರಮಿಸ್ತಿತ್ತು. ಅದರ ಜೀವನ ಸಾರ್ಥಕವಾಗಿತ್ತು. ಎಲ್ಲವೂ ಪರ್ಫೆಕ್ಟಾಗಿ ಕಾಣಿಸ್ತಿತ್ತು ಅಲ್ವಾ? ಒಂದು ಸುಂದರ ಸುಖಾಂತಿ ಅಂತಾನೆ ಅನಿಸ್ತಿತ್ತು. ಆದ್ರೆ ಜೀವನದ ಕಥೆಗಳು ಯಾವಾಗ್ಲೂ ಅಷ್ಟು ಸರಳವಾಗಿರೋದಿಲ್ಲ. ವಿಧಿ ಒಂದು ಅನಿರೀಕ್ಷಿತ ತಿರುವು ತೆಗೆದುಕೊಂಡಿತು. ಕಥೆಯ ಅತ್ಯಂತ ಕಠೋರ ಭಾಗ, ಅನಿರೀಕ್ಷಿತ ಅಂತ್ಯಕ್ಕೆ ನಾವು ಈಗ ಸಾಕ್ಷಿಯಾಗಲಿದ್ದೇವೆ. ಒಂದು ದಿನ ಆಕಾಶ ಕಪ್ಪಾಯಿತು. ಎಲ್ಲವೂ ಚೆನ್ನಾಗಿದೆ ಅಂದ್ಕೊಳ್ಳೋ ಹೊತ್ತಿಗೆ ಒಂದು ಭಯಂಕರ ಸಿಡಿಲು ಆ ಮರವನ್ನೇ ನೇರವಾಗಿ ಬಡಿಯಿತು. ವರ್ಷಗಳ ಶ್ರಮ, ಆ ಗಿಳಿಯ ಜೀವಮಾನದ ಸೃಷ್ಟಿ ಒಂದೇ ಒಂದು ಕ್ಷಣದಲ್ಲಿ ನೆಲಕ್ಕುರುಳಿ ಹೋಯಿತು. ತನ್ನ ಕಣ್ಣೆದುರೇ ತನ್ನ ಜೀವನದ ಸೃಷ್ಟಿ ಮುರಿದು ಬಿದ್ದಾಗ ಆ ಗಿಳಿಯ ಇಡೀ ಪ್ರಪಂಚವೇ ಕುಸಿದು ಹೋಯಿತು. ಅದರ ದುಃಖಕ್ಕೆ ಪಾರವೇ ಇರಲಿಲ್ಲ. ತನ್ನ ಬದುಕಿನ ಅರ್ಥವೇ ನಾಶವಾಯಿತು ಅಂತ ಅಂದುಕೊಂಡು ಕಣ್ಣೀರಿಟ್ಟು. ಆದರೆ ಪ್ರಕೃತಿಯ ನಿಯಮವೇ ಹಾಗೆ. ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭದ ಬೀಜವನ್ನ ತನ್ನೊಳಗೆ ಬಚ್ಚಿಟ್ಟಿರುತ್ತೆ. ಆ ನಾಶದ ಬೂದಿಯಿಂದಲೇ ಭರವಸೆಯ ಹೊಸ ಕಿರಣವೊಂದು ಮೂಡಿಬರಬೇಕಿತ್ತು. ಸ್ವಲ್ಪ ಸಮಯದ ನಂತರ ಆ ಮುರಿದು ಬಿದ್ದ ಮರದ ಬುಡದಲ್ಲೇ ಒಂದು ಅದ್ಭುತ ನಡೆಯಿತು. ಒಂದು ಹೊಸ ಮಾವಿನ ಸಸಿ ನಿಧಾನವಾಗಿ ಚಿಗುರೊಡೆಯಕ್ಕೆ ಶುರುಮಾಡಿತು. ಜೀವನದ ಚಕ್ರ ನಿಂತಿರಲಿಲ್ಲ, ಅದು ಮತ್ತೆ ತಿರುಗಲು ಆರಂಭಿಸಿತು. ನಾಶವಾದ ಸ್ಥಳದಲ್ಲೇ ಹೊಸ ಸೃಷ್ಟಿ ಜನ್ಮ ತಾಳಿತು. ಆ ಪುಟ್ಟ ಚಿಗುರು ನೋಡಿದ ಕ್ಷಣ ಗಿಳಿಯ ದುಃಖವೆಲ್ಲಾ ಕರಗಿ ಹೋಯಿತು. ಅದರ ಕಣ್ಣಲ್ಲಿ ಹರಿದಿದ್ದು ದುಃಖದ ನೀರಲ್ಲ, ಬದಲಿಗೆ ಆನಂದದ ಕಣ್ಣೀರು. ಭರವಸೆ ಮರಳಿ ಬಂದಿತ್ತು. ತನ್ನ ಶ್ರಮ ಯಾವತ್ತಿಗೂ ವ್ಯರ್ಥ ಆಗಲ್ಲ ಅನ್ನೋ ಸತ್ಯ ಆ ಕ್ಷಣ ಅದಕ್ಕೆ ಅರಿವಾಯ್ತು. ಹಾಗಾದ್ರೆ ಈ ಸುಂದರವಾದ ಕಥೆ ನಮ್ಗೆ ಬಿಟ್ಟೋಗೋ ಪಾಠವಾದ್ರೂ ಏನು? ಇದು ಬರೀ ಒಂದು ಗಿಳಿಯ ಕಥೆ ಅಲ್ಲ, ಇದು ನಮ್ಮೆಲ್ಲರ ಜೀವನದ ಕಥೆ. ಇದರ ಸಾರಾಂಶವನ್ನ ಒಮ್ಮೆ ನೋಡೋಣ. ಈ ಕತೆ ನಮಗೆ ತುಂಬಾನೇ ಕಲಿಸ್ತೆ. ನಮ್ಮ ನಿರಂತರ ಪರಿಶ್ರಮಕ್ಕಿರೋ ಶಕ್ತಿ, ಒಂದು ಸಣ್ಣ ಹೆಜ್ಜೆ ಇಡೀ ಜಗತ್ತನ್ನೇ ಬದಲಿಸಬಲ್ಲದು ಅನ್ನೋದು. ಮತ್ತೆ ಜೀವನದ ಚಕ್ರದ ಬಗ್ಗೆ. ಸೋಲು, ಗೆಲುವು, ನಷ್ಟ, ಪುನರ್ಜನ್ಮ ಇವೆಲ್ಲವೂ ಜೀವನದಲ್ಲಿ ಸಹಜ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಪಾಠ ಅಂದ್ರೆ ಏನೇ ಆದ್ರೂ ಭರವಸೆಯನ್ನ ಮಾತ್ರ ಯಾವತ್ತಿಗೂ ಕೈಬಿಡಬಾರದು. ಆದ್ರೆ ಒಂದು ನಿಮಿಷ, ಈ ಕಥೆಯ ಮೂಲ ನಿರೂಪಕರು ಒಂದು ಅನಿರೀಕ್ಷಿತವಾದ ಮಾಡರ್ನ್ ಟ್ವಿಸ್ಟ್ ಕೊಡ್ತಾರೆ.
ಅವರ ಪ್ರಕಾರ ಗಿಳಿ ಇನ್ನೂ ಅಳುತ್ತಿದೆ, ಯಾಕಂದ್ರೆ ಈ ಕತೆ ಕೇಳಿದವರು ಇನ್ನೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲವಂತೆ. ಇದು ಈ ಗಂಭೀರ ಕತೆಗೆ ಒಂದು ತಮಾಷೆಯ ಸ್ಪರ್ಶ ಕೊಡುತ್ತಲ್ವಾ? ಹಾಗಾದ್ರೆ ಈ ಕಥೆಯ ನಿಜವಾದ ಸಂದೇಶವಾದ್ರೂ ಏನು? ಅದು ಶತಮಾನಗಳಿಂದ ಹೇಳ್ಕೊಂಡು ಬಂದ ಪರಿಶ್ರಮ ಮತ್ತು ಭರವಸೆಯ ಪಾಠವೇ? ಅಥವಾ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕಥೆಯೂ ಕೇವಲ ಒಂದು ಕಂಟೆಂಟ್ ಆಗಿ ಬದಲಾಗುತ್ತಿರೋದ್ರ ಬಗ್ಗೆ ಒಂದು ವಿಮರ್ಶೆಯೇ? ಇದರ ಉತ್ತರವನ್ನು ವಿವೇಚನೆಗೆ ಬಿಡುತ್ತಿದ್ದೇನೆ. ಯೋಚಿಸುತ್ತಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ.